ಮರಿಗೌಡ್ರು ಮೆಣಸಿನ್ಕಾಯಿ ಮಡಿ ಮಾಡಿ ಶಿಫ್ಟ್ ಸಂತೋಷ ಈ ವರ್ಷದ ಮುಂಗಾರು ಇವತ್ತು ಅತ್ಯಂತ ಕ್ಷೀಣಿಸಿದೆ, ಕೈ ಕೊಟ್ಟಿದೆ ಮುಂಗಾರು. ರೈತರು ಆಶಾಭಾವನೆಯಿಂದ ಪ್ರಾರಂಭದಲ್ಲಿ ಮಳೆ ಆಗಿದ್ದರಿಂದ ಬಿತ್ತನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದೆ. ಬಿತ್ತನೆ ಆದರೂ ಕೂಡ ಇವತ್ತು ಕಳೆದ ಮಳೆ ಇರೋದ್ರಿಂದ ಜುಲೈ ತಿಂಗಳಲ್ಲಿ ಮಳೆ ಆಗುತ್ತೆ ನಿರೀಕ್ಷೆ, ಜುಲೈ ತಿಂಗಳು ಸಂಪೂರ್ಣ ಬಿತ್ತಲಾಗಿದೆ. ಹೀಗಾಗಿ ಭಾಳಷ್ಟು ಜನ ರೈತರು ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದವ್ರದ್ದು ಕೂಡ ಬೆಳೆ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲೆಗಳು ಈಗಾಗಲೇ ಹಳದಿಯಾಗಿದೆ, ಕಾಳು ಕೂಡ ಕುಡಿಲ್ಲ, ಅಲ್ಲಿ ಹೆಸರು ಸಂಪೂರ್ಣ ವಿಫಲ ಆಗಿದೆ. ಅದಿರೋದು 60 ದಿವಸ, ಅದರ ಒಂದು ಶಾರ್ಟ್ ಟರ್ಮ್ ಕ್ರಾಪ್. ಅಲ್ಲಿ 45 ದಿವಸ ಆಗಿದೆ. ಇನ್ನು ಮುಂದೆ ಬೆಳೆ ಆದರೂ ಕೂಡ ಪ್ರಯೋಜನ ಆಗಿದೆ. ಹೆಸರು, ಉದ್ದು, ಈ ಕೂಡ ಇವತ್ತು ಇತ್ತು. ಕೆಲವರೆಲ್ಲ ಮೆಣಸಿನ್ಕಾಯಿ ಹಚ್ಚಿದ್ದಾರೆ, ಅವು ಕೂಡ ವಿಫಲ ಆಗಿದೆ. ಇದನ್ನು ಒಂದು ಗಮನಿಸಬೇಕಾಗಿರೋದೇನು ಅಂತಂದರೆ, ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಥರ ಆಗ್ತಾಯಿದೆ. ಅದಕ್ಕಾಗಿ ಪ್ರಿಲಿಮಿನರಿ ಸರ್ವೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿಲ್ಲ. ಐ ಕಾಂಟ್ಯಾಕ್ಟ್ ಸರ್ವೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಮೊದಲನೇದಾಗಿ ರಾಜ್ಯ ಸರ್ಕಾರ ನಿನ್ನೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಡಿ ಸಿಯಿಂದ ವರದಿ ತರ್ತೀವಿ. ಬಟ್ ನೀವು ಸಂಪೂರ್ಣವಾಗಿ ಸರ್ವೆ ಮಾಡಿ ವರದಿ ಕಳಿಸಿದ್ರೆ ಸಮಾಜ ಅದಕ್ಕೆ ಒಂದು ವಿಧಾನ ಇದೆ. NDRFನಲ್ಲಿ ನೀವು ಸಹಾಯ ತಗೋಬೇಕಾದ್ರೆ ಅದರದ್ದೇ ಆದಂಥ ಒಂದು SOP ಇದೆ, ಕಂಡೀಷನ್ಸ್ ಇದೆ. ಅದು ಯಾವುದೂ ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ. ಅದು ಮಾಡಬೇಕಂತ ಆದೇಶವೂ ಕೂಡ ಬಂದಿಲ್ಲ. ಇಲ್ಲಿ ರೆವಿನ್ಯೂ ಇಲಾಖೆ, ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆ ಇವರೆಲ್ಲರೂ ಸೇರಿ ಮಾಡಿದಾಗಲೇ ಅದು ಅಥೆಂಟಿಕ್ ಆಗುತ್ತೆ. ಆ ಥರ ಸರ್ವೆ ಮಾಡೋದಕ್ಕೆ ಆದೇಶನೇ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಬರವನ್ನು ಅತ್ಯಂತ ಗಂಭೀರವಾಗಿ ತೊಗೋಬೇಕಾಯ್ತು, ತೊಗೊಂಡಿಲ್ಲ. ಮತ್ತು ಬರ ನಿರ್ವಹಣೆಗೆ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಬೇಕಾಯ್ತು, ಅದನ್ನು ಕೂಡ ಮಾಡಿಲ್ಲ. ಇಷ್ಟರ ಮಟ್ಟಿಗೆ ಅಂದರೆ ಕುಡಿಯುವ ನೀರಿಗೂ ಕೂಡ ಪರ್ಯಾಯವಾಗಿರುವ ವ್ಯವಸ್ಥೆಗಳನ್ನು ಮಾಡಿಲ್ಲ. ಮತ್ತಿನ್ನು ಕೆಲವು ನದಿಗಳಲ್ಲಿ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆ ಆಗಿದ್ದರಿಂದ ನೀರು ಬಂದರೂ ಕೂಡ ಅದನ್ನು ಎತ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಏತ್ ನೀರಾವರಿಗಳಿದೆ, ಅವನು ಉಪಯೋಗ ಮಾಡ್ಕೋಬೋದಾಗಿತ್ತು. ಏತ್ ನೀರಾವರಿ 145 ಏತ್ ನೀರಾವರಿ ಬಂದು ಬಿದ್ದಿದ್ದಾವೆ. ಅವುಗಳಿಗೆ ಮೇಂಟೆನೆನ್ಸ್ ಇಲ್ಲ ಮತ್ತು ಪವರ್ ಚಾರ್ಜಸ್ ಕಟ್ಟಿಲ್ಲ. ಹೀಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಭಾವನೆಯಿಂದ ಈ ಸರ್ಕಾರ ಮುಂದಿದ್ದು ನೋಡ್ತಾ ಇದೆ 3 ವರ್ಷದಿಂದ. ಈಗೂ ಅದೇ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಬೇರೆ ಹೇಳಿ ಬರೇ ಕ್ರಾಪ್ ಮಾಡಿ ಅವ್ರ ಬೀಜ ನಿಲ್ಲಿಸಿ ಮಳೆ ಹವೆ ಕ್ರಾಪ್ಗಳನ್ನಾದರೂ ಬಿತ್ತನೆಗೆ ಮಾಡಬೇಕಾಗಿತ್ತು. ಅದು ಕೂಡ ಮಾಡದಿರುವಂಥ ಸರ್ಕಾರ ಸಂಪೂರ್ಣವಾಗಿ ಹೊರಗಿದೆ. ಈಗ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಚಪ್ಪಲಿದ್ದೀನಿ, ಸುಮ್ಮನೆ ಸುದ್ದಿ ಮಾಡೋದು ನಿಮ್ಮ ಕೆಲಸ ಅಲ್ಲ. ಮುಖ್ಯಮಂತ್ರಿ ಲೆಟ್ರ್ ಬರೆದ್ರು, ಆಮೇಲೆ ರೆವಿನ್ಯೂ ಮಂತ್ರಿ ಏನಾದ್ರಾಗ ಅರ್ಥ ಇದೆ. ನೀವು ಕಂಪ್ಲೀಟ್ ಸರ್ವೆಯನ್ನು ಮಾಡಿ, ಅಥೆಂಟಿಕ್ ರಿಪೋರ್ಟ್ ಮಾಡಿ, ಅದರ ಆಧಾರದ ಮೇಲೆ ಒಂದು NDRF ನಾರ್ಮ್ಸ್ ಪ್ರಕಾರ ಪ್ರಪೋಸಲನ್ನು ಕಳಿಸಿದರೆ ಅವಾಗ ಅವರೊಂದು ಟೀಮ್ ಬಂದು ನೋಡಿ ಅದಕ್ಕೆ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಎರಡನೇದಾಗಿ NDRFನಲ್ಲಿ ಈಗಾಗಲೇ ದುಡ್ಡಿದೆ. DC ಅವರ PD ಅಕೌಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 15ರಿಂದ 20 ಕೋಟಿ ರೂಪಾಯಿ ಇರ್ತದೆ. ಅದನ್ನು ನೀವು ಹೆಂಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು. ಇದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಬಿಟ್ಟರೆ ಬಯಲುಸೀಮೆಯಲ್ಲಿ ದೊಡ್ಡ ಪ್ರಮಾಣದ ಬರಗಾಲ ಇದೆ. ಇದು ಯಾವುದನ್ನೂ ಮಾಡದೆ ಇವತ್ತು
ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರು ನಿರಾಶೆ ಆಗ್ತಾರೆ, ಹತಾಶ ಆಗ್ತಾರೆ. ರೈತರನ್ನ ಹತಾಶ ಆಗುವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರ ತೊಗೊಂಡು ಹೋಗ್ಬಾರ್ದು. ಅವರು ಕೇವಲ ತಮ್ಮ ರಾಜಕಾರಣ ಮಂತ್ರಿಮಂಡಲ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ರೈತರ ಒಂದು ಭವಿಷ್ಯವನ್ನು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಸಹಾಯಕ್ಕೆ ಧಾವಿಸ್ಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅದರ ರಿಪೋರ್ಟ್ ಅಂತ ಹೋಗ್ಬೇಕು ಮೊದಲೇ. ಎರಡನೇದಾಗಿ ರೈತರು ಆ ಆ್ಯಪ್ ಇದೆ ಒಂದು, ಕೇಂದ್ರ ಸರ್ಕಾರ ಕಳೆದ 2-3 ವರ್ಷದಿಂದ ರೈತರೇ ಆ್ಯಪ್ ಮಾಡಿ ಅವರ ಹೊಲದ ಸರ್ವೆ ನಂಬರನ್ನು ಎಲ್ಲ ಮಾಹಿತಿಯನ್ನು ಕೊಡುವಂಥದ್ದು. ರೈತರು ಕೂಡ ಆ ಆ್ಯಪನ್ನು ಬಳಕೆ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲ ಸಮಗ್ರ ವಿಚಾರನ ತೆಗೆದುಕೊಂಡು ಮೊದಲನೇದಾಗಿ ಕುಡಿಯುವ ನೀರಿಗಾಗಿ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಎರಡನೇದಾಗಿ ಇದು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿ ಬೀಜ ಗೊಬ್ಬರಕ್ಕೆ ರೈತರಿಗೆ ಸಹಾಯ ಮಾಡಬೇಕು. ಮತ್ತು ಬೆಳೆ ನಷ್ಟದ ಒಂದು ಏನೇನಿದೆ ಅಂದಾಜು ಅದನ್ನು ಸಮರ್ಪಕವಾಗಿ ಮಾಡಿ NDRF ನಾಮ್ಸ್ ಒಂದು ಕಡೆ, NDRF ನಾಮ್ಸ್ ಬಿಟ್ಟು ರಾಜ್ಯ ಸರ್ಕಾರ ತನ್ನ ಬಾಕ್ಸದಿಂದ ಹಣವನ್ನು ಕೊಡಬೇಕು. ನಾವೆಲ್ಲ ಮಾಡಿದ್ವಿ ಹಿಂದೆ. NDRF ನಾಮ್ಸನ್ನು 2 ಪಟ್ಟು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ. ಒಣ ಬೇಸಾಯಕ್ಕೆ ಒಣ ಬೇಸಾಯಕ್ಕೆ ಅವರು 6,500 ಕೊಡ್ತಿದ್ರು, ನಾವು 13,000. ಅದೇ ರೀತಿ ನೀರಾವರಿಗೆ ನಾವು 25,000 ಕೊಟ್ಟಿದ್ರು, 12,000 ಕೊಡ್ತಿದ್ರು. ಮತ್ತು ತೋಟಪಟ್ಟಿಗಳು 28,000 ಪರಿಹಾರ ಕೊಟ್ಟಿದೆ. ಅಂಥ ಉದಾಹರಣೆಗಳಿದ್ದಾವೆ. ಆದ್ದರಿಂದ ಮಾಡಬೇಕು. ಇದನ್ನು ಕಳೆದ ಬಾರಿ ನಮ್ಮ ಗೋವಿಂದಜೋಳಕ್ಕೆ ಪರಿಹಾರ ಕೊಟ್ಟ ರೀತಿಯಲ್ಲಿ ಮಾಡಬಾರ್ದು. ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಕೊನೆಗೆ ಒಂದು ಕ್ವಿಂಟಲ್ಗೆ 225 ರೂಪಾಯಿ ಕೊಡ್ತೀವಿ, ಏನೂ ಕೊಡಲೇ ಇಲ್ಲ. ಹಿಂಗೆ ಯಾಮಾರಿಸ್ಬಿಟ್ರು. ರೈತರನ್ನ ಯಾಮಾರಿಸುವಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಈಗ ರೈತ ಸಂಘಗಳೆಲ್ಲವೂ ಜಾಗೃತ ಆಗಿದ್ದಾವೆ. ನಮ್ಮ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಒಂದು ವಾರ ಬಿಟ್ಟು ಇಡೀ ಗದಗ ಜಿಲ್ಲೆಯ ಬೆಳೆ ಸಮೀಕ್ಷೆಯನ್ನು ಮಾಡಿ ನಾವೇ ಒಂದು ವರದಿಯನ್ನು ತಯಾರು ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ, ಕೇಂದ್ರ ಸರ್ಕಾರಕ್ಕೂ ಸಲ್ಲಿಸ್ತೀವಿ. ಮತ್ತು ಪರಿಹಾರ ಕೊಡಿಸೋದಕ್ಕೆ ಹೋರಾಟವನ್ನು ನಾವು ಮಾಡ್ತೀವಿ. ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಇದೇ ಥರ ನಿರ್ಲಕ್ಷ್ಯ ಮಾಡಿದರೆ ರೈತರ ಕೋಪಕ್ಕೆ ತಾವು ಗುರಿ ಆಗ್ತೀರಿ, ಉಗ್ರವಾದ ಹೋರಾಟವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ನಾವು ಕೊಡ್ತೀವಿ. ಈ ಅಂಶಗಳನ್ನು ಹೇಳಬೇಕಾದ್ರೆ ನಿಮಗೆ ಅಂಶಗಳನ್ನು ಹೇಳಬೇಕಾದ್ರೆ ಸ್ವಲ್ಪ ಅಂಕಿ ಅಂಶಗಳನ್ನು ಹೇಳಬೇಕಾದ್ರೆ ಗದಗ ಜಿಲ್ಲೆಯಲ್ಲಿ 3,14,000 ಹೆಕ್ಟೇರ್ ಪ್ರದೇಶ ಇದರಲ್ಲಿ 2,70,000 ಬಿತ್ತನೆ ಆಗಿದೆ. ಅಷ್ಟು ಫೇಲ್ ಆಗಿದೆ. ಅಷ್ಟು ಫೇಲ್ ಆಗಿದೆ. ಮೇಜರ್ ಆಗಿ ಇಲ್ಲಿ ಹೆಸರು ಮತ್ತು ಕ್ರಾಪ್ಗಳು ತೇವಾಂಶ ಇದೆ. ಬಿತ್ತನೆಯಾಗಿ 2 ವಾರ 3 ವಾರ 4 ವಾರ ಆಗಿದೆ. ತೇವಾಂಶ ಇಲ್ಲದೆ ಈಗಾಗಲೇ ಬೆಳವಣಿಗೆ ಕುಂಠಿತ ಆಗಿದೆ. ಇದು ಸರ್ಕಾರಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೂರ್ಯಕಾಂತಿ, ಹತ್ತಿ ಇತರ ಬೆಳೆಗಳಿಗೂ ಕೂಡ ತೇವಾಂಶ ಇಲ್ಲದೆ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಮುಂದಿನ ಮಳೆ ಬಂದರೂ ಸೊ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಥರ ಇದೆ. ಯಾವುದೋ ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳೆದದ್ದನ್ನು ಗಮನ ಇಟ್ಕೋಬಾರ್ದು. ವ್ಯಾಪಕವಾಗಿ ಒಂದು ಬೆಳೆ ಬಿತ್ತನೆ ಆಗಿರುವಂಥ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಅದನ್ನು ಅವಲೋಕನ ಮಾಡಬೇಕು. ರೈತರಿಗೆ ಏನು ನಷ್ಟ ಆಗಿದೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಕೂಡಲೇ ಆಗಬೇಕು. ಬರಗಾಲ ಅಂತ ಘೋಷಣೆ ಮಾಡಬೇಕಾದ್ರೆ ಮನಸ್ಸಿರಬೇಕು. ಮತ್ತು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರ ಕಳಿಸ್ಬೇಕು. ನೀವೇ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಸುಮ್ಮನೆ ಲೆಟರ್ ಕೊಡೋದು ಇದೊಂದು ನಾಟಕೀಯವಾಗಿದೆ. ನಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳಲು ಇವತ್ತಿನವರೆಗೂ ಬರಗಾಲಕ್ಕೆ ಒಂದು ಬಿಡಿ ಕಾಸನ್ನು ಕೊಡದೇ ಇರುವಂಥ ಒಂದು ಸರ್ಕಾರ. ಆದ್ದರಿಂದ ಇವರು ಕೂಡಲೇ ಬರಗಾಲನ ಘೋಷಣೆ ಮಾಡಿ ಕೇಂದ್ರಕ್ಕೆ ಸಮರ್ಪಕವಾಗಿರುವಂಥ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಪತ್ರ ಕೊಡಿದ್ರೆ ಅದು ಯಾವ ರೀತಿ ಸಹಾಯ ರಾಜ್ಯಕ್ಕೂ ಆಗೋದಿಲ್ಲ, ರಾಜ್ಯ ರೈತರಿಗೂ ಆಗೋದಿಲ್ಲ. ಸರಿ, ಈಗ ಮುಂಡ್ರಿಗಿ ತಾಲೂಕು ಬರಗಾಲ ಪೀಡಿತ ಏನು ಬರಗಾಲ ಅಂತ ಘೋಷಣೆ ಆದ್ರೆ ಮುಂಡ್ರಿಗಿ ತಾಲೂಕನ್ನು ಕೈ ಬಿಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಒಣ ಬೇಸಾಯದ ಬೆಳೆ ಬಿಡುವಂಥ ರೈತರಿಗೆ ಅನ್ಯಾಯ ಆಗ್ತಿದೆ ರೈತರು. ಕಳೆದ ಬಾರಿನೂ ಕೂಡ ಇನ್ಶೂರೆನ್ಸಲ್ಲಿ ಕೂಡ ಪಾಪ ಭಾಗದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಈ ಬಾರಿ ಸಮೀಕ್ಷೆ ಮಾಡುವಾಗ ಅದನ್ನು ಗಮನದಲ್ಲಿಡಬೇಕು. ಅಲ್ಲಿ
ಕೆಲವು ಪ್ರದೇಶಗಳು ನದಿಯ ತೀರದಲ್ಲಿ ಕೆಲವು ನೀರಾವರಿ ಆಗಿರ್ಬೋದು, ಆದರೆ ವ್ಯಾಪಕವಾಗಿ ಬಯಲುಸೀಮೆಯ ಮುಂಡರಗಿ ಇತಿಹಾಸ ತೆಗೆದು ನೋಡಿದ್ರೆ ಅದು 100 ವರ್ಷದಲ್ಲಿ 70 ವರ್ಷ ಬರಗಾಲನೇ ಇದೆ. ಬರಗಾಲ ಪ್ರದೇಶನೇ ಅದು, ಬರಗಾಲ ಪೀಡಿತ ಪ್ರದೇಶ. ಅದನ್ನು ಬಿಟ್ಟು ಹೋಗೋದು ಪ್ರತಿ ಸಲ ಬರಗಾಲ ಅಂತ ಘೋಷಣೆ ಆದಾಗ ಆ ತಾಲೂಕು ಕೈ ಬಿಡ್ತದೆ. ಇಲ್ಲ. ಅದು ಯಾಕಂತಂದರೆ ಅದನ್ನು ಎವರೇಜ್ ಆಗಿ ತೊಗೊಂಡಾಗ ಹಂಗೆ ಮಾಡಿದ್ರೆ ಆಗಬಾರ್ದು. ಈಗ ಪ್ರತಿಯೊಂದು ಹೆಕ್ಟೇರ್ಗೂ ಕೂಡ ಒಂದೊಂದು ಟೈಪ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಹೆಕ್ಟೇರ್ನು ಸರ್ವೆ ಮಾಡಿ ಎಲ್ಲೆಲ್ಲಿ ಬೆಳೆ ಬೆಳೆದಿಲ್ಲ, ಎಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಮತ್ತು ಬೆಳೆ ಬೆಳೆದಿಲ್ಲ ಅವೆಲ್ಲವೂ ಕೂಡ ಬರಗಾಲ ಅಂತ ಮಾಡಬೇಕು. ಅದನ್ನು ನಿಗಾ ವಹಿಸ್ತೇವೆ ನಾವು.